ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬಲ್ಲಿ ಇತ್ತೀಚೆಗೆ ಈ ರೀಯೂಸ್ ಕಂಟೆಂಟ್ ಅನ್ನೋದು ಹಲವರಿಗೆ ಕಾಡ್ತಿದೆ ಸ್ನೇಹಿತರೆ. ಹಲವರು ಚಾನಲ್ ಮೇಲೆ ಸಮಸ್ಯೆ ಬರ್ತಿದೆ. ಕೆಲವರಿಗೆ ನಮ್ಮ ಚಾನಲ್ ಬಗ್ಗೆ ಗೊತ್ತೂ ಇದೆ ಸ್ನೇಹಿತರೆ, ನೋಡಿದ್ದಾರೆ. ನಮ್ಮ ಫೋನ್ ನಂಬರ್ ತೊಗೊಂಡು ಸಮಸ್ಯೆ ಆದವರು ಆ ಸಮಸ್ಯೆಗೆ ನಮ್ಮ ಹತ್ರ ಪರಿಹಾರ ಪಡ್ಕೊಂಡು ಚಾನಲ್ ಮೇಲೆ ದುಡ್ಡು ಮಾಡ್ತಿದ್ದಾರೆ ಸ್ನೇಹಿತರೆ. ನಿಮಗೇನಾದರೂ ಈ ರೀಯೂಸ್ ಕಂಟೆಂಟ್ ಸಮಸ್ಯೆ ಆಗಿದ್ರೆ ಇಲ್ಲಿ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ನಂಬರ್ ಕೊಟ್ಟಿದ್ದಾನೆ, ನಂಬರ್ ಪಡ್ಕೊಂಡು ಆ ನಂಬರ್ ಮೇಲೆ ಸಂಪರ್ಕಿಸಿ ಸ್ನೇಹಿತರೆ. ಮೇಲೆ ಐ ಬಟನ್ ಇಲ್ಲಿದೆ ಸ್ನೇಹಿತರೆ. ಚಾನಲ್ ಮೇಲೆ ಹೇಗೋ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಓವರ್ಸ್, 4000 ವಾಚ್ ಓವರ್ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಈ ಸಮಸ್ಯೆ ಬರ್ತಿದೆ. ಇದು ಈಗ ಹಲವಾರು ಚಾನಲ್ಗಳಿಗೆ ಕಾಡ್ತಿದೆ ಸ್ನೇಹಿತರೆ. ಇದು ಯಾಕೆ ಬರ್ತಿದೆ, ನಾವು ಏನು ತಪ್ಪು ಮಾಡ್ತಿದ್ವಿ, ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ಬಂದರೆ ಅದನ್ನು ಹೇಗೆ ನಾವು ಕಂಡು ಹಿಡಿಯೋದು, ಬಂದರೆ ಹೇಗೆ ಅದನ್ನು ಬಗೆಹರಿಸಿಕೊಳ್ಳೋದು, ಇದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋ ಮಾತ್ರ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ. ನಿಮಗೆ ಚಾನಲ್ ಮೇಲೆ ಯಾವುದೇ ಸಮಸ್ಯೆ ಆಗಬಾರ್ದು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಯಾವುದೇ ಅಡೆತಡೆ ಇಲ್ಲದೆ ಚಾನಲ್ ಮಾನಿಟೈಸ್ ಆಗಿ ಬರಬೇಕು. ಹಾಗಾಗಬೇಕು ಅಂದರೆ ನಾವು ಸರಿಯಾಗಿ ಈಗಲೇ ನಮ್ಮ ಚಾನಲ್ ಮೇಲೆ ಏನು ರಿಯೂಸ್ ಕಂಟೆಂಟ್ ಇದೆ ಅದನ್ನು ಚೆಕ್ ಮಾಡಿ, ಇದ್ರೆ ಸರಿ ಮಾಡಿಕೊಂಡು ಮೋನೋಗೆ ಅಪ್ಲೈ ಮಾಡಬೇಕು. ಇನ್ನು ಚಾನಲ್ ಮೋನೋಗೆ ಬಂದಿಲ್ಲ ಅಂದರೆ ಈ ವಿಡಿಯೋ ನೋಡಿ ಸ್ನೇಹಿತರೆ. ಬಂದಿಲ್ಲ ಅಂದರೂ ವಿಡಿಯೋ ನೋಡಿ. ಯಾವ ತಪ್ಪಿಂದ ನಮ್ಮ ಚಾನಲ್ಗೆ ರಿಯೂಸ್ ಕಂಟೆಂಟ್ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಆ ತಪ್ಪು ಮಾಡಲಾರ್ದಂಗೆ ಕೆಲಸ ಮಾಡ್ತಾ ಹೋಗಿ. ಸೊ ಇನ್ನೊಂದು ರಿಕ್ವೆಸ್ಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದರೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ನಿಮಗೆ ಖಂಡಿತ ಒಳ್ಳೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಈಗಲೇ ಲೈಕ್ ಮಾಡಿ. ಸೊ ನೋಡಿ ಸ್ನೇಹಿತರೆ, ಚಾನಲ್ ಮೇಲೆ ರಿಯೂಸ್ ಕಂಟೆಂಟ್ ಬರೋದಕ್ಕೆ ಹಲವು ಕಾರಣಗಳಿವೆ. ಸೊ ನಾನು ಒಂದೊಂದು ಕಾರಣ ನಿಮಗೆ ಹೇಳ್ತಾ ಹೋಗ್ತೀನಿ, ನೋಡಿ ಸ್ನೇಹಿತರೆ. ನಿಮ್ಮ ಚಾನಲ್ ಮೇಲೆ ಆ ರೀತಿ ಏನಾದರೂ ಮಾಡ್ತಿದ್ರೆ ಅದನ್ನು ಈಗಲೇ ನಿಲ್ಲಿಸಿ. ಹಾಗೆ ನೀವು ಈಗ ಆ ರೀತಿ ಮಾಡಿದ್ದೀರಾ, ಆಗ ರಿಯೂಸ್ ಕಂಟೆಂಟ್ ಸಮಸ್ಯೆ ಬಂದರೆ ಅದು ಸರಿ ಹೋಗುತ್ತಾ ಅಥವಾ ಇಲ್ಲ ಅನ್ನೋದು ಕೂಡ ಕರೆಕ್ಟ್ ಮಾಹಿತಿ ಕೊಡ್ತೇನೆ. ಯಾಕೆಂದರೆ ನಾನು ಹಲವು ಚಾನಲ್ ಮೇಲೆ ಬಂದ ರಿಯೂಸ್ ಕಂಟೆಂಟ್ ಸಮಸ್ಯೆ ಪರಿಹರಿಸಿ ಕೊಟ್ಟಿದ್ದೇನೆ. ಅದೇ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಮಾಹಿತಿ ಕೊಡ್ತೇನೆ. ಸೊ ಇಲ್ಲಿ ಮೊದಲ ಕಾರಣ ಸ್ನೇಹಿತರೆ, ಇನ್ನೊಬ್ಬರ ವಿಡಿಯೋನ ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡೋದು. ಅದು ಎಲ್ಲಿಂದಾದರೂ ಇರಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಕ್ಸ್ ಇರ್ಬೋದು, ಅಂದರೆ ಟ್ವಿಟರ್ ಇರ್ಬೋದು, ಪಿಂಟ್ರೆಸ್ಟ್, ಟಿಕ್ಟಾಕ್, ಬೇರೆ ಯಾವುದೇ ಅಪ್ಲಿಕೇಶನ್ ಆಗಿರಲಿ, ಅಲ್ಲಿಂದ ಇನ್ನೊಬ್ಬರ ವಿಡಿಯೋ ಡೌನ್ಲೋಡ್ ಮಾಡಿ ಅದನ್ನು ಹಾಗೆ ಅಪ್ಲೋಡ್ ಮಾಡೋದು, ಅಥವಾ ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಮಾಡಿ, ಅಥವಾ ಏನೋ ಗೊತ್ತಾಗಲಾರ್ದಂಗೆ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಸ್ವಲ್ಪ ಎಡಿಟ್ ಮಾಡೋದು, ಹಾಕೋದು. ಇದು ರಿಯೂಸ್ ಕಂಟೆಂಟ್ ಅಲ್ಲೇ ಬರುತ್ತೆ ಸ್ನೇಹಿತರೆ. ಇದನ್ನು ಮಾಡಬೇಡಿ, ಮಾಡ್ತಿದ್ರೆ ಈಗಲೇ ನಿಲ್ಲಿಸಿ ಸ್ನೇಹಿತರೆ. ಇನ್ನು ಎರಡನೇ ಕಾರಣ, ನೀವು ಸೀರಿಯಲ್ ಚಾನಲ್ ಮಾಡಿ ಅದರಲ್ಲಿ ಫೋಟೋ ಬಳಸಿದ್ರೆ ಆಗಲೂ ಕೂಡ ರಿಯೂಸ್ ಕಂಟೆಂಟ್ ಬರುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಯಾವುದೋ ಒಂದು ಸೀರಿಯಲ್ ನಡೀತಿದೆ ಅಂದರೆ ಅದೇ ಕತೆ ಮೇಲೆ ಹಲವರು ವಿಡಿಯೋ ಮಾಡ್ತಾರೆ. ಆಗ ಅದೇ ಕತೆಗೆ ಫೋಟೋ ಬೇಕಾಗುತ್ತೆ. ಆಗ ಯಾವುದೋ ಆ್ಯಪ್ನಿಂದ ಅಥವಾ ಗೂಗಲಲ್ಲಿ ಸೇಮ್ ಇಮೇಜಸ್ ಡೌನ್ಲೋಡ್ ಮಾಡಿ, ಅಥವಾ ಯಾವುದೋ ಆ್ಯಪಿಂದ ಸ್ಕ್ರೀನ್ಶಾಟ್ ತೊಗೊಂಡು, ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡು ಡೈರೆಕ್ಟ್ ಆ ಫೋಟೋ ಬಳಸೋದ್ರಿಂದ ರಿಯೂಸ್ ಕಂಟೆಂಟ್ ಬರುತ್ತೆ. ಇನ್ನು ಮೂರನೇ ಕಾರಣ, ಒಂದು ಚಾನಲ್ ಮಾಡಿದ್ದೀರಾ, ಅದರಲ್ಲಿ ಯಾವುದೋ ಟಾಪಿಕ್ ವಿಡಿಯೋ ಹಾಕ್ತಿದ್ದೀರಾ. ಓಕೆ, ಅದರಲ್ಲೇ ಕೆಲವರು ಏನು ಮಾಡ್ತಾರೆ ಅಂದರೆ ಯಾವುದೋ ಸಿನಿಮಾ ಹಾಡುಗಳನ್ನು ತಾವೇ ಹಾಡಿ ಅಪ್ಲೋಡ್ ಮಾಡ್ತಾರೆ, ಹಾಗೆ ಅದಕ್ಕೆ ಸಿನಿಮಾ ಫೋಟೋ ಬಳಸ್ತಾರೆ. ಆಗಲೂ ಕೂಡ ಚಾನಲ್ಗೆ ರಿಯೂಸ್ ಕಂಟೆಂಟ್ ಸಮಸ್ಯೆ ಬರುತ್ತೆ. ಇನ್ನು ನಾಲ್ಕನೇ ಕಾರಣ, ನಿಮ್ಮ ಚಾನಲ್ ಮೇಲೆ ನಿಮ್ಮದೇ ಆದಂಥ ಕಂಟೆಂಟ್ ಹಾಕ್ತೀರಾ, ಯಾರ್ದು ಕಾಪಿ ಮಾಡಿಲ್ಲ, ಯಾವುದು ಇಮೇಜ್ ಕೂಡ ಬಳಸಿಲ್ಲ, ಯಾವುದೇ ಹಾಡು ಮ್ಯೂಸಿಕ್ ಆಗಲಿ ಬಳಸಿಲ್ಲ, ಆದರೂ ರಿಯೂಸ್ ಕಂಟೆಂಟ್ ಬಂದಿದೆ ಅಂದರೆ ಇದಕ್ಕೆ ಕಾರಣ ಸ್ನೇಹಿತರೆ, ಒಂದೇ ಥರದ ಥಂಬ್ನೇಲ್ ಹಾಕೋದು, ಒಂದೇ ಥರದ ಟೈಟಲ್, ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಹಾಕೋದು, ಇದು ಕೂಡ ರಿಯೂಸ್ ಕಂಟೆಂಟ್ಗೆ ಕಾರಣ ಆಗುತ್ತೆ. ಇನ್ನು ಐದನೇ ಕಾರಣ ಸ್ನೇಹಿತರೆ, ನೀವು ಲಾಂಗ್ ವಿಡಿಯೋ ಮಾಡಿ ಅಥವಾ ಶಾರ್ಟ್ ವಿಡಿಯೋ ಮಾಡಿ, ಆ ವಿಡಿಯೋಗಳಲ್ಲಿ ಒಂದೇ ರೀತಿಯ ಮ್ಯೂಸಿಕ್ ಬಳಸೋದ್ರಿಂದ ಕೂಡ ನಿಮಗೆ ರಿಯೂಸ್ ಕಂಟೆಂಟ್ ಬರುತ್ತೆ. ಒಮ್ಮೆ ಒಂದು ವಿಡಿಯೋದಲ್ಲಿ ಬಳಸಿದ ಮ್ಯೂಸಿಕ್ ಮತ್ತೊಂದು ವಿಡಿಯೋದಲ್ಲಿ ಬಳಸಬೇಡಿ. ಸೊ ಒಂದು ಮ್ಯೂಸಿಕ್ ಇಷ್ಟ ಆಯಿತು ಅಂತ ಹೇಳಿ ಅದನ್ನು ಮೇಲಿಂದ ಮೇಲೆ ಬಳಸೋದು ರಿಯೂಸ್ ಕಂಟೆಂಟ್ಗೆ ಕಾರಣ ಆಗುತ್ತೆ ಸ್ನೇಹಿತರೆ. ಇನ್ನು ಆರನೇ ಕಾರಣ, ನೀವು ಒಂದು ಸ್ಟೋರಿ ಚಾನಲ್ ಮಾಡಿದ್ದೀರಾ, ಅದರಲ್ಲಿ ನಿಮ್ಮ ವಾಯ್ಸ್ ಕೊಟ್ಟು ನಿಮ್ಮ ಸ್ಟೋರಿಯ ಬರಹ ವಿಡಿಯೋದಲ್ಲಿ ಮೇಲಕ್ಕೆ ಓಡೋ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ. ಪ್ರತಿ ಸಾರಿ ವಿಡಿಯೋ ಮಾಡಿದಾಗ ಅದೇ ಪ್ಯಾಟರ್ನ್ ರಿಪೀಟ್ ಆದರೆ ರಿಯೂಸ್ ಕಂಟೆಂಟ್ ಬರುತ್ತೆ. ಇನ್ನು ಏಳನೇ ಕಾರಣ ಸ್ನೇಹಿತರೆ, ನೀವು ಒಂದು ನ್ಯೂಸ್ ಚಾನಲ್ ಮಾಡಿದ್ದೀರಾ, ಅದರಲ್ಲಿ ಯಾರೋ ಒಬ್ಬರು ಮಾತನಾಡ್ತಾ ಇರ್ತಾರೆ, ಅಲ್ಲಿ 4-5 ಜನ ಮೈಕ್ ತೊಗೊಂಡು ನಿಂತಿರ್ತಾರೆ, ಅವರು ಅದನ್ನು ರೆಕಾರ್ಡ್ ಮಾಡಿ ಒಂದು ಗ್ರೂಪಲ್ಲಿ ಹಂಚ್ಕೊಂಡಿರ್ತಾರೆ. ಅದನ್ನು ಹಾಗೆ ಡೌನ್ಲೋಡ್ ಮಾಡಿ
ಆ ವಿಡಿಯೋನ ಡೌನ್ಲೋಡ್ ಮಾಡಿ ತಮ್ಮ ಚಾನಲ್ ಮೇಲೆ ಸ್ವಲ್ಪ ಎಡಿಟ್ ಮಾಡಿ ತಮ್ಮ ಚಾನಲ್ ಲೋಗೋ ಹಾಕಿ ಅಪ್ಲೋಡ್ ಮಾಡ್ತಾರೆ. ಆಗ ಅದು ಕೂಡ ರಿಯೂಸ್ ಕಂಟೆಂಟ್ ಅಲ್ಲಿ ಬರುತ್ತೆ. ಆ ರಿಕಾರ್ಡ್ ಮಾಡಿದ ವಿಡಿಯೋಗೆ ಅಲ್ಲಿ ನಡೆದಿರುವ ಘಟನೆಯ ಬಗ್ಗೆ ಅಥವಾ ಅಲ್ಲಿ ಏನು ವಿಷಯ ಮಾತಾಡಿದ್ರು ಅದನ್ನು ವಾಯ್ಸ್ ಓವರ್ ಮಾಡಿ ಈ ಕ್ಲಿಪ್ ಸ್ವಲ್ಪ ಬಳಸಿದ್ರೆ ಸಮಸ್ಯೆ ಆಗಲ್ಲ. ಇನ್ನು 8ನೇ ಕಾರಣ ಕಾಪಿರೈಟ್ ಫ್ರೀ ಕಂಟೆಂಟ್. ಸ್ಟಾಕ್ ಫೋಟೋ, ವಿಡಿಯೋ, ಮ್ಯೂಸಿಕ್ ಇವುಗಳನ್ನು ಎಲ್ಲಿಂದಲೋ ಫ್ರೀ ಸಿಗುತ್ತೆ ಅಂತ ಡೌನ್ಲೋಡ್ ಮಾಡಿ ಅದರಲ್ಲಿ ಯಾವುದೇ ಮಾಹಿತಿ ಕೊಡದೆ ಹಾಗೆ ಅಪ್ಲೋಡ್ ಮಾಡಿದರೆ, ಫ್ರೀ ಇದ್ರೂ ಕೂಡ ವ್ಯಾಲ್ಯೂ ಅಡಿಷನ್ ಇಲ್ಲದಿದ್ದರೆ ರೀಯೂಸ್ ಕಂಟೆಂಟ್ ಬರುತ್ತೆ. ಫ್ರೀ ಇರೋದು ನಿಮ್ಗಷ್ಟೇ ಗೊತ್ತಿರಲ್ಲ, ಇದು ಹಲವರಿಗೆ ಗೊತ್ತಿರೋದ್ರಿಂದ ಅವರು ಕೂಡ ಅದನ್ನು ಬಳಸಿರ್ತಾರೆ. ನಿಮ್ಮ ಹಾಗೆ ಅವರು ಅದೇ ರೀತಿ ಮಾಡಿದರೆ ಸೇಮ್ ಕಂಟೆಂಟ್ ಆಗೋದ್ರಿಂದ ಈ ಸಮಸ್ಯೆ ಬರುತ್ತೆ. ನೀವು ಫ್ರೀ ಸಿಗೋ ಸ್ಟಾಕ್ ಫೋಟೋ, ವಿಡಿಯೋ, ಮ್ಯೂಸಿಕ್ ಆಗಲಿ ಡೌನ್ಲೋಡ್ ಮಾಡಿ ನಿಮ್ಮ ವಿಷಯಕ್ಕೆ ಸರಿ ಹೊಂದಿಸಿ ವಿಡಿಯೋ ಮಾಡಿದರೆ ಸಮಸ್ಯೆ ಆಗಲ್ಲ, ಇಲ್ಲ ಅಂದರೆ ಸಮಸ್ಯೆ ತಪ್ಪಿದ್ದಿಲ್ಲ. ಇನ್ನು 10ನೇ ಕಾರಣ ಆಟೋಮೇಟೆಡ್ AI ಮಾಸ್ ಕಂಟೆಂಟ್. ಬರೀ AI ವಾಯ್ಸ್ ಚಾನಲ್ ಮಾನವ ಉಪಸ್ಥಿತಿ ಇಲ್ಲ, ಬಲ್ಕ್ ಆಟೋ ಜನರೇಟೆಡ್ ವಿಡಿಯೋಸ್, ಹ್ಯೂಮನ್ ಕ್ರಿಯೇಟಿವಿಟಿ ಕಾಣ್ತಿದ್ರೆ ರೀಯೂಸ್ ಕಂಟೆಂಟ್ ಅಂತ ಕನ್ಸಿಡರ್ ಮಾಡುತ್ತೆ ಯೂಟ್ಯೂಬ್. ಯಾಕಂದರೆ ಇಂದ ವಾಯ್ಸ್ ನೀವು ಒಬ್ಬರೇ ಜನರೇಟ್ ಮಾಡಲ್ಲ, ಅದೇ ಪ್ಲ್ಯಾಟ್ಫಾರ್ಮ್ ಹಲವರು ಮರುಬಳಕೆ ಮಾಡೋದ್ರಿಂದ ಒಂದೇ ಥರದ ಧ್ವನಿ ಆಗುತ್ತೆ. ವಿಷಯ ಬೇರೆ ಇದ್ರೂ ಒಂದೇ ಥರದ ಧ್ವನಿ ಡಿಟೆಕ್ಟ್ ಆಗಿ ಅದು ಕೂಡ ರೀಯೂಸ್ ಕಂಟೆಂಟ್ ಸಮಸ್ಯೆಗೆ ಕಾರಣ ಆಗುತ್ತೆ. ಧ್ವನಿ 10 ಥರ ಇರ್ಬೋದು, ಆದರೆ ಬಳಸೋ ಜನ ಸಾವಿರಾರು ಆದಾಗ ಒಂದೇ ಥರದ ಕಂಟೆಂಟ್ ಅನಿಸುತ್ತೆ. ಆದರೆ ಮನುಷ್ಯನ ಧ್ವನಿ ಕಾಪಿ ಆಗಲ್ಲ, ಹಾಗಾಗಿ ಸಮಸ್ಯೆ ಇರಲ್ಲ. ವಾಯ್ಸ್ ಬಳಸಿದ್ರೆ ಸಮಸ್ಯೆ ಆಗುತ್ತೆ. ಇನ್ನು 11ನೇ ಕಾರಣ ಸ್ನೇಹಿತರೆ, ಗೇಮಿಂಗ್ ಕಂಟೆಂಟ್. ಎಕ್ಸ್ಟ್ರಾ ವ್ಯಾಲ್ಯೂ ಇಲ್ದಿದ್ರೆ ಗೇಮ್ ಪ್ಲೇ ಸ್ಕ್ರೀನ್ ರೆಕಾರ್ಡಿಂಗ್ ಮಾತ್ರ ಇರುತ್ತೆ, ಅಲ್ಲಿ ಕಾಮೆಂಟ್ರಿ ಇಲ್ಲ, ಯಾವುದೇ ಟಿಪ್ಸ್, ಸ್ಟ್ರಾಟಜಿ, ಎಕ್ಸ್ಪ್ಲನೇಷನ್ ಇಲ್ಲ. ಜಸ್ಟ್ ಗೇಮ್ ಪ್ಲೇ ಮಾಡಿ ಅಪ್ಲೋಡ್ ಮಾಡಿದರೆ ರಿಯೂಸ್ ಕಂಟೆಂಟ್ ಬರುತ್ತೆ. ಇನ್ನು 12ನೇ ಕಾರಣ ಮಲ್ಟಿಪಲ್ ಚಾನಲ್ಸ್ ಮೇಲೆ ಸೇಮ್ ಕಂಟೆಂಟ್ ಹಾಕೋದು. ಒಂದೇ ವಿಡಿಯೋ 2-3 ಚಾನಲ್ನಲ್ಲಿ ಅಪ್ಲೋಡ್ ಮಾಡುವುದು, ಸೇಮ್ ಸ್ಕ್ರಿಪ್ಟ್ ಹಾಗೆ ಸೇಮ್ ಎಡಿಟಿಂಗ್ ಸ್ಟೈಲ್, ಸೇಮ್ ವಾಯ್ಸ್ ಓವರ್ ರಿಪೀಟ್ ಮಾಡೋದು. ಎಸ್ಪೆಷಲಿ ಸೇಮ್ ಆಡ್ಸೆನ್ಸ್ ಕನೆಕ್ಟ್ ಇದ್ದರೆ ಇನ್ನೂ ಜಾಸ್ತಿ ರಿಸ್ಕ್ ಇರುತ್ತೆ. ಒಂದು ವಿಡಿಯೋ ಒಮ್ಮೆ ಅಪ್ಲೋಡ್ ಮಾಡಿ ವ್ಯೂಸ್ ಬಂದಿಲ್ಲ ಅಂತ ಆ ವಿಡಿಯೋ ಚಾನಲ್ ಮೇಲಿಂದ ಡಿಲೀಟ್ ಮಾಡಿದೆ ಮತ್ತೊಮ್ಮೆ ಅದೇ ವಿಡಿಯೋ ಚಾನಲ್ ಮೇಲೆ ಅಪ್ಲೋಡ್ ಮಾಡೋದು, ಅದು ಶಾರ್ಟ್ಸ್ ವಿಡಿಯೋ ಇರಲಿ ಅಥವಾ ಲಾಂಗ್ ವಿಡಿಯೋ ಇರಲಿ, ಮತ್ತೊಮ್ಮೆ ಅದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ರೀಯೂಸ್ ಕಂಟೆಂಟ್ ಸಮಸ್ಯೆ ಬರುತ್ತೆ ಸ್ನೇಹಿತರೆ. ಸೊ ಇವಿಷ್ಟು ಕಾರಣಗಳಿವೆ ಸ್ನೇಹಿತರೆ. ಯೂಟ್ಯೂಬ್ಗೆ ಬೇಕಾದ್ದು ಸ್ನೇಹಿತರೆ ಒರಿಜಿನಲ್ ವಾಯ್ಸ್, ನಿಮ್ಮ ಫೇಸ್ ಅಥವಾ ಎಕ್ಸ್ಪ್ಲನೇಷನ್, ಯುನೀಕ್ ಎಡಿಟಿಂಗ್ ಇರಲಿ, ಎಜುಕೇಷನ್ ಅಥವಾ ಇನ್ಫಾರ್ಮೇಟಿವ್ ವ್ಯಾಲ್ಯೂ ಕೊಡಿ, ಕ್ಲಿಯರ್ ಟ್ರಾನ್ಸ್ಫರ್ಮೇಷನ್ ಇರಲಿ ಸ್ನೇಹಿತರೆ. ಸೊ ಹೀಗೆ ನೀವು ನಿಮ್ಮ ಚಾನಲನ್ನು ರೀಯೂಸ್ ಕಂಟೆಂಟ್ನಿಂದ ಬಚಾವ್ ಮಾಡ್ಕೋಬಹುದು. ನೀವು ಈ ಸಮಸ್ಯೆಯಿಂದ ಬಚಾವ್ ಆಗ್ಬೋದು ಸ್ನೇಹಿತರೆ. ಆದರೂ ಏನಾದರೂ ಸಮಸ್ಯೆ ಆಗಿದೆ ಗೊತ್ತಾಗ್ತಿಲ್ಲ ಅಂದರೆ ನಮಗೆ ಸಂಪರ್ಕಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.